ಶಿವಲಿಂಗ. ಈ ಒಂದು ರೂಪವನ್ನು ನಾವು ಸಾವಿರಾರು ವರ್ಷಗಳಿಂದ ಪೂಜಿಸುತ್ತಿದ್ದೇವೆ. ದೇವಾಲಯಗಳಲ್ಲಿ, ಮನೆಗಳಲ್ಲಿ, ಪರ್ವತಗಳಲ್ಲಿ, ನದೀ ತೀರಗಳಲ್ಲಿ. ಆದರೆ ಒಂದು ಕ್ಷಣ ಯೋಚಿಸಿ ನೋಡಿ, ನಾವು ಪೂಜಿಸುವ ಈ ಶಿವಲಿಂಗವನ್ನು ನಿಜವಾಗಿಯೂ ನಾವು ಅರ್ಥ ಮಾಡಿಕೊಂಡಿದ್ದೇವೆ? ಇದು ಕೇವಲ ಒಂದು ಕಲ್ಲಿನ ರೂಪವೇ, ಅಥವಾ ಇದರೊಳಗೆ ಅಡಗಿದೆ ಮಾನವ ಅಸ್ತಿತ್ವದ ಅತಿದೊಡ್ಡ ರಹಸ್ಯವೇ? ಇಂದು ನಾವು ಶಿವಲಿಂಗವನ್ನು ಧರ್ಮದ ದೃಷ್ಟಿಯಿಂದಲ್ಲ, ಪುರಾಣ, ತತ್ವ, ವಿಜ್ಞಾನ ಮತ್ತು ಸಂಕೇತಗಳ ದೃಷ್ಟಿಯಿಂದ ನೋಡೋಣ. ವೇದಗಳು ಹೇಳುತ್ತವೆ, ಶಿವನು ದೇವರಲ್ಲ, ಶಿವನು ಶಕ್ತಿ. ಅವನು ನಿರಾಕಾರ, ಅವನು ಶೂನ್ಯ. ಶಿವಃ ಶೂನ್ಯಂ, ಶೂನ್ಯಂ ಶಿವಃ. ಶೂನ್ಯ ಅಂದರೆ ಖಾಲಿಯಲ್ಲ, ಶೂನ್ಯ ಅಂದರೆ ಎಲ್ಲವೂ ಹುಟ್ಟುವ ಮೂಲ. ಹೀಗಿರುವಾಗ ನಿರಾಕಾರ ಶಿವನಿಗೆ ಒಂದು ನಿರ್ದಿಷ್ಟ ರೂಪ ಏಕೆ? ಇಲ್ಲಿಯೇ ಶಿವಲಿಂಗದ ರಹಸ್ಯ ಆರಂಭವಾಗುತ್ತದೆ. ಬ್ರಹ್ಮ ಮತ್ತು ವಿಷ್ಣು, ಸೃಷ್ಟಿ ಮತ್ತು ಸಂರಕ್ಷಣೆ, ಯಾರು ಶ್ರೇಷ್ಠ ಎಂಬ ಅಹಂಕಾರ. ಆ ಕ್ಷಣದಲ್ಲಿ ಆಕಾಶದಿಂದ ಭೂಮಿಯವರೆಗೆ ಒಂದು ಅನಂತ ಜ್ಯೋತಿ ಸ್ತಂಭ ಪ್ರತ್ಯಕ್ಷವಾಯಿತು. ಅದಕ್ಕೆ ಆರಂಭವೇ ಇಲ್ಲ, ಅಂತ್ಯವೇ ಇಲ್ಲ. ವಿಷ್ಣು ಕೆಳಗೆ ಹೋದ, ಬ್ರಹ್ಮ ಮೇಲೆ ಹಾರಿದ. ಯುಗಗಳು ಕಳೆದವು, ಆದರೆ ಸತ್ಯ ಸಿಕ್ಕಲಿಲ್ಲ. ಅಂದೇ ಆ ಜ್ಯೋತಿ ಸ್ತಂಭ ಹೇಳಿತು, ನಾನು ಆದಿಯೂ ಅಲ್ಲ, ಅಂತ್ಯವೂ ಅಲ್ಲ, ನಾನು ಅಸ್ತಿತ್ವವೇ. ಅದೇ ಶಿವಲಿಂಗ. ಶಿವಲಿಂಗದ ಆಕಾರವನ್ನು ಗಮನಿಸಿ. ಮೇಲ್ಭಾಗ ಲಿಂಗ, ಕೆಳಭಾಗ ಪೀಠ. ಇದು ಶರೀರ ಸಂಕೇತವಲ್ಲ, ಇದು ಸೃಷ್ಟಿಯ ಗಣಿತ. ಪ್ರಕೃತಿ ಪ್ಲಸ್ ಪುರುಷ, ಶಕ್ತಿ ಪ್ಲಸ್ ಚೇತನ, ಶೂನ್ಯ ಪ್ಲಸ್ ರೂಪ. ಇವೆರಡರ ಸಂಯೋಗದಿಂದಲೇ ಬ್ರಹ್ಮಾಂಡ ಹುಟ್ಟುತ್ತದೆ. ಆಧುನಿಕ ವಿಜ್ಞಾನ ಹೇಳುವ ಕಾಸ್ಮಿಕ್ ಪಿಲ್ಲರ್ ಸಿದ್ಧಾಂತವು ಇದೇ ತತ್ವವನ್ನು ಪ್ರತಿಧ್ವನಿಸುತ್ತದೆ. ವೇದಗಳಿಗಿಂತ ಹಿಂದಿನ ನಾಗ ಸಂಸ್ಕೃತಿ. ಇಂದಸ್ ಕಣಿವೆಯಲ್ಲೇ ಶಿವಲಿಂಗದ ಪೂಜೆಯ ಗುರುತು ಸಿಗುತ್ತದೆ. ಶಿವನ ಕುತ್ತಿಗೆಯಲ್ಲಿರುವ ನಾಗ ಭಯದ ಸಂಕೇತವಲ್ಲ, ಅದು ಕುಂಡಲಿನಿ ಶಕ್ತಿ. ಶಿವಲಿಂಗದ ಮೇಲೆ ಧ್ಯಾನ ಮಾಡಿದಾಗ ಆ ಶಕ್ತಿ ನಿಧಾನವಾಗಿ ಜಾಗೃತಗೊಳ್ಳುತ್ತದೆ. ಅದಕ್ಕಾಗಿಯೇ ಯೋಗಿಗಳು ಲಿಂಗದ ಮೇಲೆ ದೃಷ್ಟಿ ಇಡುತ್ತಾರೆ. ಜ್ಯೋತಿರ್ಲಿಂಗಗಳು ದೇವಾಲಯ ಮಾತ್ರವಲ್ಲ, ಅವು ಭೂಮಿಯ ಶಕ್ತಿ ಕೇಂದ್ರಗಳು. ಕಾಶಿ ಮುಕ್ತಿ, ಕೇದಾರ ತಪಸ್ಸು, ಸೋಮನಾಥ ಪುನರುತ್ಥಾನ, ರಾಮೇಶ್ವರ ಕರ್ಮ ವಿಮೋಚನೆ. ಪ್ರತಿಯೊಂದು ಲಿಂಗವೂ ಒಂದು ವಿಭಿನ್ನ ಕಂಪನ. ಅದಕ್ಕಾಗಿಯೇ ಅಲ್ಲಿ ಮನಸ್ಸು ಶಾಂತವಾಗುತ್ತದೆ. ನೀರು ಸುಳಿಸುತ್ತೇವೆ, ಹಾಲು ಸುಳಿಸುತ್ತೇವೆ, ಆದರೆ ಅರ್ಥ? ನೀರು ಮನಸ್ಸಿನ ಶುದ್ಧೀಕರಣ, ಹಾಲು ಅಹಂಕಾರದ ಕರಗುವಿಕೆ. ಬಿಲ್ವಪತ್ರ ತ್ರಿಗುಣಗಳ ತ್ಯಾಗ. ಪೂಜೆ ಹೊರಗೆ ನಡೆಯುತ್ತದೆ, ಆದರೆ ಪರಿವರ್ತನೆ ಒಳಗೆ ನಡೆಯಬೇಕು. ಶಿವಲಿಂಗದ ಪೂಜೆ ನಮ್ಮೊಳಗಿನ ಶಿವನಿಗೆ. ಶಿವಲಿಂಗ ಹೇಳುವ ಸಂದೇಶ ಸರಳ: ಆರಂಭವೂ ನೀನೇ, ಅಂತ್ಯವೂ ನೀನೇ. ಮರಣ ಅಂತ್ಯವಲ್ಲ, ಅದು ಲಯ. ಲಯವೇ ಶಿವ. ಮುಂದಿನ ಬಾರಿ ನೀವು ಶಿವಲಿಂಗದ ಮುಂದೆ ನಿಂತಾಗ ಕಲ್ಲು ಎಂದು ನೋಡಬೇಡಿ,
ನಿಮ್ಮ ಅಸ್ತಿತ್ವ ಎಂದು ನೋಡಿ. ಅಲ್ಲಿ ದೇವರಿಲ್ಲ, ಅಲ್ಲಿ ನೀನೇ ಇದ್ದೀಯಾ. ಓಂ ನಮಃ ಶಿವಾಯ.